ಹೀಗೆ 1000 ವರ್ಷಗಳಷ್ಟು ಕೆಳಗೆ ಚೋಳರು ಇಳೈಪಕ್ಕನಾಡು ಅನ್ನುವಂಥ ಒಂದು ಸಮೃದ್ಧವಾದ ಪ್ರದೇಶವನ್ನು ಆಳ್ತಾ ಇದ್ದರು. ಅವರನ್ನು ಸೋಲಿಸಿದಂಥ ಹೊಯ್ಸಳರು ಆ ಪ್ರದೇಶವನ್ನು ತಮ್ಮದಾಗಿಸ್ಕೊಳ್ತಾರೆ. ಆಗ ಹೊಯ್ಸಳರ ಸೈನ್ಯದಲ್ಲಿ ಹೊಯ್ಸಳರ ಸಾಮಂತರಾಗಿದ್ದವರು ರಣಭೈರೇಗೌಡರು. ಅವರಿಗೆ ಪ್ರಾಂತ್ಯವನ್ನು ಕೊಡ್ತಾರೆ. ಹೊಯ್ಸಳರು ಈ ಪ್ರಾಂತ್ಯಕ್ಕೆ ಒಂದು ಹೊಸ ನಾಮಕರಣ ಮಾಡ್ತಾರೆ, ಯಲಹಂಕನಾಡು. ಅದು ರಣಭೈರೇಗೌಡರ ಕೈಗೆ ಬಂದಮೇಲೆ ಯಲಹಂಕ ಮಹಾನಾಡಾಗುತ್ತೆ. ಯಾಕದು ಯಲಹಂಕ ಮಹಾನಾಡು? ಯಾಕೆಂದರೆ ಕುಣಿಗಲ್ಲಿಂದ ಆನೇಕಲ್ ಜಿಗಣಿವರೆಗೆ ಅದು ಬೃಹತ್ತಾದಂಥ ಸಂಪದ್ಭರಿತವಾದಂಥ ಸಮೃದ್ಧವಾದಂಥ ಪ್ರದೇಶ ಆಗಿರುತ್ತೆ. ಅದಕ್ಕೆ ಅದು ಯಲಹಂಕ ಮಹಾನಾಡು. ಅದಕ್ಕೆ ನಾವು ಅವ್ರನ್ನ ಯಲಹಂಕ ಮಹಾನಾಡ ಪ್ರಭುಗಳು ಅಂತ ಕರಿತೀವಿ. ಸುಮ್ಮನೆ ಅಲ್ಲ, ನಾಡಪ್ರಭು ಅಂದರೆ ಇಷ್ಟು ದೊಡ್ಡದಾದಂಥ ನಾಡಿಗೆ ಪ್ರಭು ಆಗಿದ್ದವರು ಕೆಂಪೇಗೌಡರು. ಬೆಂಗಳೂರಿಗಿಂತ ದೊಡ್ಡದಾಗಿದ್ದು ಯಲಹಂಕ ಮಹಾನಾಡು. ಹಾಗಾಗಿ ಅದು ಯಲಹಂಕ ಮಹಾನಾಡು. ಅರ್ಥ ಆಯ್ತಾ? ರಣಭೈರೇಗೌಡರು, ಜಯಗೌಡರು, ಗಿಡ್ಡೇಗೌಡರು, ಕೆಂಪನಂಜೇಗೌಡರು ಎಲ್ಲರೂ ಆಳದಂಥ ಪ್ರದೇಶ ಯಲಹಂಕ ಮಹಾನಾಡು. ಹಿರಿಯ ಕೆಂಪೇಗೌಡರು ಉದಿಸಿ ಬಂದಂಥ ನಾಡು ಯಲಹಂಕ ಮಹಾನಾಡು. ಬೆಂಗಳೂರಂಥ ಇಂದ್ರನಗರಿಯನ್ನು ಕಟ್ಟಿದಂಥ ಕೆಂಪೇಗೌಡರು ಉದಿಸಿ ಬಂದಂಥ ನಾಡು ಯಲಹಂಕ ಮಹಾನಾಡು. ಯಲಹಂಕ ಮಹಾನಾಡು ಬೆಂಗಳೂರಿನ ತಾಯಿ. ನಾವು ಯಾವತ್ತೂ ಮರೆಯೋ ಹಂಗಿಲ್ಲ. ಹೆಂಗೆ